ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಏನು ಮಾಡ್ತಾಯಿದ್ದೀರಿ? ನಿನ್ನೆ ಅಪ್ಪ ಕಣ್ಣಿಗೆ ಕಂಚುಟ್ರು ಅಂತ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ನಾನು ಯಾರಿಗೂ ಹಾಸಿ ತೋರಿಸಿಲ್ಲ ಗಾಯ್ಸ್. ಫ್ರೆಂಡ್ ರೂಮಲ್ಲೇ ಮಲಗಿದ್ದೆ. ಇವಾಗ ಎದ್ದಿಲ್ಲ, ಅವನಿಗೆ 7:15 ಎದ್ದಿದ್ದೆ. ಸೊ ಅವರೆಲ್ಲ ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ರಲ್ಲ, ವೇಟ್ ಮಾಡು ಅಂತ ಇದ್ರು. ಸೊ ಅಲ್ಲೇ ವೇಟ್ ಮಾಡಿದೆ. ಜಸ್ಟ್ ಇವಾಗ ತಾನೇ ಮೆಟ್ರೋನ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ನಿನ್ನೆ ಮನೆಗೆ ಹೋಗೋಕ್ಕೆ 3:30-4 ಗಂಟೆ ಆಗಿತ್ತು. ಸೊ ಮಲಗಿಬಿಟ್ಟು ಮಾರ್ನಿಂಗ್ ಎದ್ದೇಳೋಕ್ಕೆ 7:15 ಎದ್ದೆ ಗೈಸ್. ಸ್ವಲ್ಪ ಅಸೆಸ್ಮೆಂಟು ಕೊಟ್ಟಿದ್ದು ಸರು, ಲಿಂಕ್ ಕಳಿಸಿದ್ರು. ಸೊ ಅದನ್ನು ಮಾಡಬೇಕಿತ್ತು. ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕಿದೆ ಮನೆಗೆ ಹೋಗ್ಬಿಟ್ಟು. ಅದಕ್ಕೆ ಬೇಗ ಎದ್ದು ಕೂತ್ಕೊಂಡು ಅಸೆಸ್ಮೆಂಟ್ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಫ್ರೆಂಡ್ಸ್ ಇದ್ರಲ್ಲ, ಅವ್ರ ಜೊತೆ ಕೂತ್ಕೊಂಡಿದ್ದೆ. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಮನೆಗೆ ಹೋಗ್ಬಿಟ್ಟು ಏನು ಸಮಾಚಾರ. ಮನೆಯೆಲ್ಲ ಇನ್ನೂ ಯಾರು ಇಲ್ಲ ಮನೆಯಲ್ಲಿ. ಫ್ರೆಶ್ ಅಪ್ ಆಗಿಬಿಟ್ಟು ನೋಡೋಣ ಏನಾಗುತ್ತೆ. ಬನ್ನಿ ಗೈಸ್, ಹೆವಿ ಬಿಸಿಲಿದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ ಫುಟ್ಪಾತಲ್ಲಿ. ಮಾರ್ನಿಂಗ್ ಬೇಗನೆ ಬರಬೇಕಿತ್ತು ನಾನು. ಇವು ಹುಡುಗರ ಜೊತೆ ಕೂತ್ರೆ ಇಷ್ಟೇ ಗೈಸ್, ಏನೋ ಅನ್ನಕ್ಕೂ ಬರಲ್ಲ. ಇಂಥ ಬಿಸಿಲಲ್ಲಿ ನಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಅಕಾಡೆಮಿಯಲ್ಲಿ ಇರ್ತಿದ್ದೆ ಆರಾಮಾಗಿ. ಇವತ್ತು ನಡ್ಕೊಂಡು ಹೋಗೋ ಪರಿಸ್ಥಿತಿ ನೋಡಿ. ಈ ಕಡೆ ನದಿ, ಡ್ರೈನೇಜ್ ನದಿ ನೋಡಿ ಯಾವ ರೀತಿ ಇದೆ ಅಂತ. ಡ್ರೈನೇಜ್ ನದಿ ಏನು ಮಾಡೋಕ್ಕಾಗಲ್ಲ. ಫುಟ್ಪಾತಲ್ಲಿ ಹೋಗ್ತಾಯಿದ್ದೀನಿ, ಹೆವಿ ಬಿಸಿಲಿದೆ. ಬನ್ನಿ ಮನೆಗೆ ಹೋಗೋಣ ಗಾಯ್ಸ್. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ, ದೇವರ ಎದುರುಗಡೆ ದೀಪ ಹಚ್ಚಿ ಕೈ ಮುಗಿದು ಈಗ ನಾನೇ ಕ್ಲೀನ್ ಮಾಡಿದೆ ಗೈಸ್. ಎಲ್ಲ ಕ್ಲೀನ್ ಇಟ್ಕೋಬೇಕಲ್ಲ. ಸಿಸ್ಟರ್ ಒಂದಿಲ್ಲ ಮನೆಯಲ್ಲಿ, ನಮ್ಮ ಅಕ್ಕ ಇಲ್ಲ ಅಂದರೆ ಮತ್ತೆ ನಾವೇ ಕ್ಲೀನ್ ಇಟ್ಕೋಬೇಕು. ಕ್ಲೀನ್ ಇಟ್ಕೊಂಡು ಜಸ್ಟ್ ಇವಾಗ ತಾನೇ ನಿಮ್ಮ ಎದುರುಗಡೆ ಬಂದಿದ್ದೀನಿ ಫ್ರೆಶ್ ಅಪ್ ಆಗಿ. ಲೇಟ್ ಆಯಿತು ಸ್ವಲ್ಪ, ಡ್ರೆಸ್ ಎಲ್ಲ ಒಗಿಬೇಕಿತ್ತು. ಡ್ರೆಸ್ ಎಲ್ಲ ಒಗೆದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಿಮ್ಮ ಎದುರುಗಡೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇನ್ನೇನು ವಿಶೇಷ, ಏನು ಮಾಡ್ತಾಯಿದ್ದೀರಿ? ಇವತ್ತಿಂದೇ ಸಾಟರ್ಡೇ, ಸುಮ್ಮನೆ ಹಾಲಿಡೇ ಕೊಟ್ಟರು ಮಾರೆ. ನಾಳೆ ಕೊಡಬೇಕಿತ್ತು. ಇವತ್ತು ಫೀಲ್ಡ್ಗೆ ಹಾಕಿದರೆ ಚೆನ್ನಾಗಿತ್ತು, ಸ್ಟೋರ್ಗೆ ಹಾಕಿಲ್ಲ. ನಾಳೆ ಸ್ಟೋರ್ ವಿಸಿಟ್ ಇದೆ, ನೋಡೋಣ ನಾಳೆ ಏನಾಗುತ್ತೆ ಏನಿಲ್ಲ. ಸೊ ಇನ್ನೂ ಟೈಮ್ ಇದೆ, ಈವ್ನಿಂಗ್ವರೆಗೂ ನೋಡೋಣ ಏನು ಮಾಡ್ತೀನಿ ಏನಿಲ್ಲ. ಏನು ಮಾಡೋದು, ಮನೆಯಲ್ಲೇ ಇರೋದು. ಬನ್ನಿ ಗಾಯ್ಸ್, ಆವಾಗಿಂದ ಸುಮ್ಮನೆ ಮಲ್ಕೊಂಡು ಫೋನ್ ಯೂಸ್ ಮಾಡಿ 2 ತಾಸು ಫೋನ್ ನೋಡಿ ಸಾಕಾಯಿತು. ಏನು ಮಾಡೋದು ಗೊತ್ತಾಗಿಲ್ಲ. ಒಂದು ಆ್ಯಪಲ್ಲಿತ್ತು, ಆ್ಯಪಲ್ ತಿಂದೆ. ಆ್ಯಪಲ್ ತಿಂದು ಇದೇ ಪ್ಲೇಸಲ್ಲಿ ಯಾವಾಗಿಂದ ಕೂತ್ಕೊಂಡಿದ್ದೀನಿ. ಇನ್ನು ಊಟ ಏನಿಲ್ಲ, ಊಟ ಮಾಡಬೇಕು. ನೋಡಬೇಕು ಗೈಸ್, ಊಟ ಏನು ಮಾಡಬೇಕು ಏನಿಲ್ಲ. ಏನಾದರೂ ಐಡಿಯಾ ಕೊಡಿ. ಸಾಟರ್ಡೇ ಇವತ್ತೇನು ಮನೇಲಿ ಮಾಡಬೇಕಾ ಅಥವಾ ಆಚೆ ಹೋಗ್ಬೇಕಾ ಒಂದು ಗೊತ್ತಾಗ್ತಾ ಇಲ್ಲ. ಬಾಡಿ ಒಂದು ಪೇನ್ ಆಗ್ತಾಯಿದೆ. ನೋಡ್ತೀನಿ ಗೈಸ್, ಆಚೆ ಹೋಗಿ ಊಟ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲೇ ಏನಾದರೂ ರೈಸ್ ಫಲಾವ್ ಮಾಡ್ಕೋತೀನಿ ಗೈಸ್. ತರಕಾರಿ ತಂದು ಅವತ್ತಿಟ್ಟಿದ್ದೆ, ನಮ್ಮ ಅಕ್ಕ ಹೇಳೇ ಇಲ್ಲ. ಒಳಗಡೆ ಚೆಕ್ ಮಾಡಿದರೆ ಕೆಲ ಸ್ವಲ್ಪ ಚಿಕ್ಕದಾಗಿ ಫಂಗಸ್ ಆಗ್ತಾಯಿದೆ ಗೈಸ್. ತಂದುಬಿಟ್ಟು ತರಕಾರಿನೂ ವೇಸ್ಟ್ ಆಯಿತು. ಇಲ್ಲಿ ನೋಡಿ ಯಾವ ರೀತಿಯಾಗಿದೆ. ಇಲ್ಲಿ ನೋಡಿ ಫಂಗಸ್ ಎಲ್ಲ ಹತ್ಕೊಂಡಿದೆ. ರೈಸ್ ಮಾಡ್ಕೊಳ್ಳೋಣ ಗೈಸ್. ಮಿರ್ಚಿ ಹಾಕ್ಬಿಟ್ಟು, ಮಿರ್ಚಿಗಳಿಗೂ ಫಂಗಸ್ ಹತ್ಕೊಂಡು ಅಪ್ಪ ಹೇಳಾದರೂ ಬೇಕಲ್ಲ ಗೈಸ್. ನೋಡಿ ಇದೇ ಕೆಲಸ ಆಯ್ತು ಹೇಳೋದು. ಬನ್ನಿ ಸ್ವಲ್ಪ ಕ್ಲೀನ್ ಮಾಡಿ. ಇಲ್ಲಿ ಈರುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಇಲ್ಲಿ ಗ್ಯಾಸ ಮೇಲೆ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ ಕಾಯೋಕ್ಕೆ. ಕಾಯ್ತಾಯಿದೆ ಕುಕ್ಕರ್ ಕಾಯ್ದ ಮೇಲೆ ರೈಸ್ ಮಾಡುವ ಗೈಸ್. ಬನ್ನಿ ಕಾಯ್ತಾ
ಕಾಯ್ತಾ ಇದೆ ನೋಡಿ, ನೀರೆಲ್ಲ ಹಾಗೆ ಜಿಗಿ 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 ಹಾಕ್ತಾ ಇದೆ. ಜೀರಿಗೆ, ಇದು ಇದಕ್ಕೇನಂತಾರೆ ಸಾಸಿವೆ, ಮತ್ತೇನಿದೆ ಗೈಸ್ ಇಲ್ಲಿ ಕರಿಬೇವು, ಇದು ಕೊತ್ತಂಬರಿ, ಇದು ಕರಿಬೇವು ಎಲ್ಲ ಹೋಗಿದೆ. ಹಾಕುವ ಹಂಗೆ ಬನ್ನಿ. ಫ್ರೈ ಆಗ್ತಾಯಿದೆ ನೋಡಿ, ಚೆನ್ನಾಗಿ ಬೇಯಿಸ್ಬೇಕು. ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಅಚ್ಚಾ ಟೊಮ್ಯಾಟೊ ಹಾಕೊಂಡ್ವಾ, ಆಮೇಲೆ ಹಾಕೊಂಡ್ವಾ. ಟೊಮೆಟೊನ ಹಾಕಿಬಿಡೋಣ ಮತ್ತೆ, ಏನಂತೀರಿ? ಟೊಮೆಟೊನ ಸ್ವಲ್ಪ ಬೇಯಲಿ ಚೆನ್ನಾಗಿ. ರೈಸ್ ಮಾಡೋದು ಈಸಿ ಗೈಸ್, ರೈಸ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಆರಾಮಾಗಿ ರೈಸ್ ಬಾಯ್ಸ್ ಮಾಡ್ಬೋದು, ಗರ್ಲ್ಸ್ ಮಾಡ್ಬೋದು. ಚಪಾತಿ ಅದೆಲ್ಲ ಮಾಡು ಅಂದರೆ ನಾರ್ಮಲ್ ಬಾಯ್ಸ್ಗೆ ಸ್ವಲ್ಪ ಕಷ್ಟ, ತೊಂದರೆ ಇಲ್ಲ. ರೈಸ್ ರೆಡಿ ಗಾಯ್ಸ್. ಹೊತ್ತಿದೆಯಾ ಕೆಳಗಡೆ? ಹೊತ್ತಿದೆ ಗಾಯ್ಸ್ ಸ್ವಲ್ಪ. ನೋಡಿ ತೊಂದರೆ ಇಲ್ಲ, ಗೊತ್ತಿತ್ತು ನನಗೆ ಹೊತ್ತುತ್ತೆ ಅಂತ. ಮೇಲ್ಗಡೆಯಿಂದನೇ ಊಟ ಮಾಡೋಣ. ಕ್ರೇಜಿಯಾಗಿದೆ ರೈಸ್, ಚೆನ್ನಾಗಿದೆ. ಸ್ವಲ್ಪ ಕೆಳಗಡೆ ಹೊತ್ತಿದೆ, ತೊಂದರೆ ಇಲ್ಲ. ಬಟ್ ಟೇಸ್ಟು ಚೆನ್ನಾಗಿದೆ ಗೈಸ್, ನೋಡಿದ್ರೆ ಗೊತ್ತಾಗುತ್ತೆ. ನಾನು ತಿಂತಾಯಿದ್ದೀನಿ, ನೀವು ನೋಡ್ತಾ ಇದ್ದೀರ. ನೀವು ತಿಂದರೆ ನಿಮಗೆ ಗೊತ್ತಾಗ್ತಾಯಿತ್ತು. ಎಲ್ರಿಗೂ ಒಂದು ಚಾನ್ಸ್ ಸಿಗಲ್ಲ. ಸೊ ಊಟ ಮಾಡ್ತೀನಿ, ಊಟ ಮಾಡಿಬಿಟ್ಟು ಸಿಗೋಣ ಗೈಸ್. ಗೈಸ್ ಇದು ಒಂದು ಹೊಸದು ಟೇಬಲ್ ಒಂದು ತರಿಸಿದಾಳೆ ನಮ್ಮಕ್ಕ. ನೀವು ಊಟ ಮಾಡ್ಬೇಕಂತ ಇದ್ರ ಮೂಲಕ ಊಟ ಮಾಡೋಕ್ಕೆ ಬರುತ್ತಾ, ಇದಕ್ಕೆ ಬರುತ್ತೆ ಇದು. ಸುಮ್ಮನೆ ದುಡ್ಡು ಎಷ್ಟು ಕೆಲಸದಿಲ್ಲ ನೋಡಿ. ಸೊ ಗೈಸ್ ಊಟ ಆಯಿತು. ಊಟ ಮಾಡಿ ಸ್ವಲ್ಪ ವಾಕ್ ಮಾಡಿದೆ. ವಾಕ್ ಮಾಡಿಬಿಟ್ಟು ನೋಡಿ, ನಾಳೆ ಸಂಡೇ ಬಟ್ ನನಗೆ ಫಂಡೇ ಇಲ್ಲ. ನಾಳೆ ಸ್ಟೋರ್ ವಿಸಿಟ್ ಇದೆ. ಸೊ ಸ್ಟೋರ್ ವಿಸಿಟ್ ಹೋಗ್ತೀನಿ, ತೊಂದರೆ ಇಲ್ಲ. ಸೊ ನೋಡಿದ್ರಿ ಇವತ್ತಿನ ದಿವಸ ಹೇಗಿತ್ತು, ಏನು ಮಾಡಿದೆ, ಏನಿಲ್ಲ ಅಂತ. ಅಲ್ಲಿಂದ ಬರೋಕ್ಕೆ ಟೈಮ್ ಆಯಿತು ಗೈಸ್. ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಕಸ ಹುಡುಗಿ ಅದು ಇದು ಮಾಡೋಕ್ಕೆ ಟೈಮೇ ಗೊತ್ತಾಗಿಲ್ಲ. ಸೊ ತೊಂದರೆ ಇಲ್ಲ, ನೋಡೋಣ ನಾಳೆ ದಿವಸ ಹೇಗಿರುತ್ತೆ, ಏನಿಲ್ಲ. ನಾಳೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸಕ್ಕೆ ವಿರಾಮ ಕೊಡೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.